ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ರಕ್ಷಾಬಂಧನ ಹಬ್ಬದ ವಿಶೇಷವಾಗಿ ಹೊರಗಡೆ ಸಿಗೋ ಥರ ದುಬಾರಿ ಬೆಲೆಯ ಸಿಹಿನ ಮನೆಯಲ್ಲೇ ನಾನು ಒಂದೇ ಒಂದು ಕಪ್ ರವೆನ ಬಳಸಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ತುಂಬ ರುಚಿಯಾಗಿರುತ್ತೆ, ಹಾಗೆ ಸಾಮಗ್ರಿ ಕೂಡ ಜಾಸ್ತಿ ಬೇಕಾಗಲ್ಲ. ಹೇಗೆ ಮಾಡೋದು ಅಂತ ನೋಡೋಣವಾ? ಬನ್ನಿ ಫ್ರೆಂಡ್ಸ್. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಹುಳಿ ಇರಬಾರ್ದು ನೋಡಿ, ನಾನು ಮನೇಲಿ ಮಾಡಿರೋ ಮೊಸರಿದು ಅರ್ಧ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹೊರಗಡೆಯಿಂದ ತಂದಾದರೂ ಕೂಡ ನೀವು ಮೊಸರನ್ನ ಬಳಸ್ಬೋದು. ಹಾಗೆ ನಾನಿಲ್ಲಿ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ಯಾವುದೇ ಫ್ಲೇವರ್ ಇರಬಾರ್ದು. ಹಾಗೆ ಇಲ್ಲಿ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ಲಾಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ಇನ್ನೇನು ರಕ್ಷಾಬಂಧನ ಹಬ್ಬ ಬಂತು. ರಕ್ಷಾಬಂಧನ ಹಬ್ಬದ ವಿಶೇಷವಾಗಿ ಇವತ್ತು ನಾನು ಫುಲ್ಲು ಟ್ರೆಂಡಿಂಗಲ್ಲಿರೋ ಒಂದು ಸ್ವೀಟನ್ನು ತಗೊಂಡು ಬಂದಿದ್ದೀನಿ. ನಿಮಗೆ ನೀವು ಒಂದ್ಸಲಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊತೀರಾ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಸಕ್ಕರೆ ಕರಗಿದೆ. ಇಷ್ಟು ಕರಗಿದ್ರೆ ಸಾಕು. ಹಾಗೆ ಇಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಸ್ವಲ್ಪ ದಪ್ಪಕ್ಕೆ ಏನಾದರೂ ಇದ್ದರೆ ನೀವು ಮಿಕ್ಸಿ ಮಾಡ್ಕೋಬಹುದು. 1 ಕಪ್ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಆದರೂ ಮಾಡ್ಕೋಬಹುದು. ಇವಾಗ ನೋಡಿ, ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ದಿನಗಳಿಂದ ವಿಡಿಯೋ ಬರ್ತಾ ಇಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ, ಹಾಕ್ತೀನಿ ನೋಡಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಮಿಕ್ಸ್ ಆದರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಸೈಡಲ್ಲಿ ನೆನೆಯೋದಕ್ಕೆ ಬಿಡೋಣ. ನಾನಿಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಅದನ್ನು ಕೂಡ ತಗೋಬಹುದು. ಇಲ್ಲ ಒಂದು ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಇದ್ದರೆ ಅದನ್ನು ಕೂಡ ನೀವು ಬಳಸ್ಕೋಬಹುದು. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದನ್ನು ಫುಲ್ಲು ಗ್ರೀಸ್ ಮಾಡ್ಕೊಳ್ಳೋಣ. ಎಣ್ಣೆ ಬೇಡ ಅಂದರೆ ನೀವು ಹಿಟ್ಟನ್ನು ಕೂಡ ಬಳಸ್ಕೋಬೋದು. ಈ ಥರ ಫುಲ್ಲು ಹಿಟ್ಟೆಲ್ಲ ಗ್ರೀಸ್ ಮಾಡ್ಕೋಬೋದು, ಪಾತ್ರೆ ಎಲ್ಲ. ನೋಡಿ, ಈ ಥರ ಬಟರ್ ಪೇಪರ್ ಇದ್ದರೆ ಬಳಸ್ಕೊಳ್ಳಿ, ಇಲ್ಲ ಅಂದರೆ ಒಂದು ಯಾವುದಾದ್ರೂ ಪೇಪರ್ ಇದ್ದರೂ ಕೂಡ ಅದರಲ್ಲಿ ಹಾಕ್ಕೋಬೋದು. ನೋಡಿ, ನಾನು ಫುಲ್ಲು ಎಣ್ಣೆ ಎಲ್ಲ ಸವರ್ಕೊಂಡಿದ್ದೀನಿ. ನೀವು ಕಪ್ಪಲ್ಲಿ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು. ಈ ಥರ ಪಾತ್ರೆಯಲ್ಲಿ ಬೇಡ ಅನ್ನೋರು ಚಿಕ್ಕ ಚಿಕ್ಕ ಸೈಜು ಕಪ್ಪು ಬರುತ್ತಲ್ಲ, ಅದರಲ್ಲಿ 4 ಕಪ್ಪು ಅಥವಾ 6 ಕಪ್ಪಲ್ಲೂ ಕೂಡ ನೀವು ಹಾಕೋಬೋದು. ಬ್ಯಾಟರ್ನ ಹಾಕಿ ನೀವು ಬೇಯಿಸ್ಕೋಬೋದು. ಇವಾಗ ನಾನು ಇದಕ್ಕೆ ಒಂದು ಪೇಪರ್ ಕೂಡ ಹಾಕ್ಕೊತೀನಿ. ಇಲ್ಲಿ ನೋಡಿ, ಈ ಸೈಜಲ್ಲಿ ನಾನು ಒಂದು ಪೇಪರ್ನ ಕಟ್ ಮಾಡಿ ಇದ್ರ ಕೆಳಗಡೆ ಹಾಕೋತಾ ಇದ್ದೀನಿ. ನೋಡಿ, ಪೇಪರ್ ಇದ್ರೂ ಕೂಡ ಬಳಸ್ಕೊಳ್ಳಿ, ಇಲ್ಲ ಅಂದರೂ ಕೂಡ ಎಣ್ಣೆ ಅಷ್ಟೇ ಹಾಕೋದ್ರೂ ನಡೆಯುತ್ತೆ. ಹಾಗೆ ಹಿಟ್ಟನ್ನು ಕೂಡ ಗ್ರೀಸ್ ಮಾಡಿದ್ರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನು ಸ್ವಲ್ಪ ಹಿಂಗೆ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಎಣ್ಣೆ ಎಲ್ಲ ಪೇಪರ್ಗೆ ನೋಡಿ ಅಂಟುತ್ತೆ, ಅಂದರೆ ತಳ ಹಿಡಿಯೋದಿಲ್ಲ. ನೋಡಿ, ಇಷ್ಟ ಆದರೆ ಇವಾಗ ನಾವು ಬ್ಯಾಟರ್ ಹಾಕೋದಕ್ಕೆ ಪಾತ್ರೆ ಕೂಡ ರೆಡಿ ಇಟ್ಕೊಂಡಿದ್ದೀವಿ. ಹಾಗೆ ನಾವು ಒಲೆ ಮೇಲೆ ಕೂಡ ಪಾತ್ರೆನ ಬಿಸಿ ಇಟ್ಕೊಳ್ಳೋಣ. ಬನ್ನಿ. ಈಗ ನೋಡಿ, ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಹಳೆ ಪಾತ್ರೆ ಇದ್ದರೆ ಅದನ್ನೇ ಕೂಡ ಇಟ್ಕೋಬಹುದು. ಹಾಗೆ ನನ್ನ ಪಾತ್ರೆಗೆ ನಾನಿಲ್ಲಿ ಪುಡಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಮರಳು ಇದ್ರೂ ಕೂಡ ಬಳಸ್ಕೋಬಹುದು. ನಾನು ಇದನ್ನ ಮೊದಲೇ ಯೂಸ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನ, ಅದನ್ನೇ ಕೂಡ ಬಳಸ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಅಗಲ ಮಾಡಿಕೊಂಡು ನಾನು ಇದರೊಳಗಡೆ ಒಂದು ಪ್ಲೇಟನ್ನು ಕೂಡ ಇಟ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡಲ್ಲೂ ಕೂಡ ಇಟ್ಕೋಬಹುದು. ಇವಾಗ ನಾನು ಮುಚ್ಚಳ ಮುಚ್ಚಿ ಇದನ್ನು ಒಂದು 10 ನಿಮಿಷ ಫ್ರೀ ಹೀಟ್ನ ಮಾಡ್ಕೊತೀನಿ. ನೋಡಿ, ಒಂದು 5 ನಿಮಿಷ ಆಗಿದೆ. ರವೆನ ನೆನೆಸಿ ನಾನು ನೋಡಿ ಫುಲ್ಲು ಗಟ್ಟಿಯಾಗಿದೆ, ನೋಡ್ತಾ ಇದ್ದೀರಾ? ನೋಡಿ, ನಾವು ರವಾ ಜಾಮೂನ್ ಕೇಕ್ ಮಾಡ್ತಾ ಇರೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡಲಿ ಅಂತ ಒಂದು 1/4 ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಬಳಸ್ಬೋದು. ಹಾಗೆ ಇದಕ್ಕೆ ನಾನು ಒಂದು 1/4 ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಒಟ್ಟಿಗೆ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಒಂದು 1/4 ಕಪ್ ಮಾತ್ರ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ರವೆ ಅಲ್ವಾ, ಎಷ್ಟು ಹಾಲು ನೀರು ಹಾಕ್ತೀವಲ್ವಾ ಅಷ್ಟೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಚೆನ್ನಾಗಿ ರವೆ ನೆನೆಯುತ್ತೆ ಫ್ರೆಂಡ್ಸ್. ನೋಡಿ, ಹಾಲನ್ನು ನಾನು ಕಾಯಿಸಿ ಆರಿಸಿದ್ದೀನಿ. ಹಸಿ ಹಾಲನ್ನು ಬಳಸಬೇಡಿ. ಯಾವಾಗಲೂ ಒಂದೇ ಥರ ಜಾಮೂನ್ನ ತಿಂದು ಬೇಜಾರಾಗಿರುತ್ತೆ ಅಲ್ವಾ, ಹಾಗೆ ಪ್ರೀಮಿಕ್ಸ್ನ ತಂದು ನೀವು ಜಾಮೂನ್ ಮಾಡಿರ್ತೀರ. ಇವತ್ತು ನಾನು ಮನೇಲೇ ಇರೋ ಸಾಮಗ್ರಿನ ಬಳಸಿ ಕಡಿಮೆ ಪದಾರ್ಥದಲ್ಲಿ ಇವತ್ತು ನಾನು ನಿಮಗೆ ರವಾ ಜಾಮೂನ್ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಒಂದ್ಸಲ ಮಾಡಿಕೊಡಿ, ಮಕ್ಕಳು ಪದೇ ಪದೇ ಇದನ್ನೇ ಕೇಳ್ತಾರೆ ಫ್ರೆಂಡ್ಸ್. ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಸೇರಿಸ್ತಾ ಇದ್ದೀನಿ. ಏನೋ ಇದ್ರೂ ಕೂಡ ಬಳಸ್ಬೋದು. ಹಾಗೆ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಹೊರಗಡೆ ಇಡಬಾರ್ದು. ಕಲಸಿದ ತಕ್ಷಣ ಬ್ಯಾಟರ್ನ ಪಾತ್ರೆಗೆ ಹಾಕಿಬಿಡಬೇಕು. ನೋಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಸ್ವಲ್ಪ ಟೂಟಿ ಫ್ರೂಟಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಡ್ರೈ ಫ್ರೂಟ್ಸು ಅಥವಾ ಸ್ಪ್ರಿಂಕಲ್ ಏನಾದರೂ ಇದ್ದರೆ ಕೇಕಿಗೆ ಹಾಕೋದು ಅದು ಕೂಡ ನೀವು ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದು 1-2 ಸತಿ ಈ ಥರ ಟ್ಯಾಪ್ ಮಾಡಬೇಕು. ಇವಾಗ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಇಡೋಣ ಫ್ರೆಂಡ್ಸ್. ಒಂದು 10 ನಿಮಿಷ ನಾನು ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರೊಳಗಡೆ ಕೇಕ್ ಬ್ಯಾಟರ್ ಪಾತ್ರೆನ ಇಡೋಣ. ನೋಡಿ, ಈ ಥರ ಇಟ್ಟು ಫುಲ್ಲು ಟೈಟಾಗಿ ಮುಚ್ಚಳವನ್ನು ಮುಚ್ಚಬೇಕು. ಒಂದು 20 ನಿಮಿಷಗಳ ಕಾಲ ನಾವು ಇದು ಕೇಕನ್ನು ಬೇಯಿಸ್ಕೋಬೇಕಾಗುತ್ತೆ. ಮತ್ತೊಂದು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಪಾಕ ಮಾಡೋದಕ್ಕೆ ಹಾಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಬಳಸ್ಕೊತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ ಇಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಪಾಕ ಎಲ್ಲ ಮಾಡ್ತೀವಲ್ವಾ ಜಾಮೂನ್ಗೆ, ಅದೇ ಥರನೇ ಇಲ್ಲಿ ಅಂಟು ಪಾಕ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಗಟ್ಟಿ ಪಾಕ ಅಂತೇನು ಬೇಡ. ಕೈ ಮುಟ್ಟು ನೋಡಿದ್ರೆ ಸಾಕು, ನೀವು ಅಂಟು ಬಂದಿರುತ್ತಲ್ವ, ಆವಾಗ ನೀವು ಒಲೆನ ಆಫ್ ಮಾಡಿಬಿಡ್ಬೇಕು. ಇವಾಗ ಇದು ಚೆನ್ನಾಗಿ ಸಕ್ಕರೆ ಕರಗಲಿ. ನೋಡಿ, ಫುಲ್ಲು ಸಕ್ಕರೆ ಎಲ್ಲ ಕರಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಅಂಟು ಪಾಕ ಬಂದಿದೆ. ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದು ಪಾಕ ತಣ್ಣಗಾಗಲಿ. ಇವಾಗ ನೋಡಿ 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆಗಿದೆ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ ನೋಡೋಣ. ನಾನು ಟೂತ್ ಪಿಕ್ಕಿಂದ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಕಡ್ಡಿಗೆ ಸ್ವಲ್ಪ ಕೂಡ ಅಂಟಿಲ್ಲ, ಅಂದರೆ ಪರ್ಫೆಕ್ಟಾಗಿ ನಮ್ಮದು ರವೆ ಜಾಮೂನ್ ಕೇಕು ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಇದು ಫುಲ್ಲು ತಣ್ಣಗಾಗಬೇಕು. ಬಿಸಿ ಇರುವಾಗ ನಾವು ಕಟ್ ಮಾಡೋಕ್ಕೆ ಹೋಗಬಾರ್ದು. ಫುಲ್ಲು ಆರಿದ ಮೇಲೇ ನಾವು ಇದನ್ನು ಕಟ್ ಮಾಡಬೇಕು. ಇವಾಗ ಇದನ್ನು ಒಂದು ಅರ್ಧ ಗಂಟೆ ನಾವು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಇವಾಗ ಫುಲ್ಲು ತಣ್ಣಗಾಗಿದೆ. ಇದನ್ನು ಪಾತ್ರೆಯಿಂದ ತೆಕ್ಕೊಂಬಿಡೋಣ. ನೋಡಿ, ಈ ಥರ ಚಾಕುವಿನ ಸಹಾಯದಿಂದ ಸೈಡೆಲ್ಲ ತೆಗಿರಿ. ಈ ಥರ ತೆಗೆದುಬಿಟ್ಟು ಒಂದು ತಟ್ಟೆ ಒಳಗಡೆ ನೋಡಿ ಈ ಥರ 1-2 ಸತಿ ಟ್ಯಾಪ್ ಮಾಡೋಣ. ನೋಡಿ, ವಾವ್, ಸೂಪರ್. ಪಾತ್ರೆಗೆ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ? ಇವಾಗ ಪೇಪರ್ನ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಸೂಪರ್. ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ? ನೋಡಿ ನೋಡಿ, ಹಿಡಿದ ತಕ್ಷಣ ಕ್ರ್ಯಾಕ್ ಆಗ್ತಾ ಇದೆ, ಅಂದರೆ ಅಷ್ಟು ಸ್ಪಾಂಜಿಯಾಗಿ ಹೊರಗಡೆ ಸಿಗೋ ಥರನೇ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಇವಾಗ ಈ ಕಡೆ ಕೂಡ ತೋರಿಸ್ತೀನಿ. ನೋಡಿ, ಸೂಪರ್. ಆದರೆ ನಾವು ಈ ಕಡೆನೇ ಕಟ್ ಮಾಡ್ಕೊಳ್ಳೋಣ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನಾನಿವಾಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತ. ವಾವ್, ನೋಡಿ, ಈ ಥರ ಕಟ್ ಮಾಡಿಕೊಂಡು ಸಿರಪ್ನ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಸಿರಪ್ ಎಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ಸೂಪರ್. ನೋಡಿ, ಎಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ ಅಂತ. ನೋಡಿ, ಲೇಯರ್ ಆಗಿ ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಇದಕ್ಕೆ ನಾನು ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ. ಅಂದರೆ ಕಟ್ ಮಾಡಿ ಹಾಕೋದ್ರಿಂದ ಸಿರಪ್ ಎಲ್ಲ ಕಡೆ
ಅಪ್ಲೈ ಆಗುತ್ತಂತಷ್ಟೇ. ತಿನ್ನೋವಾಗ ಜ್ಯೂಸಿಯಾಗಿ ಸೂಪರಾಗಿ ರೆಡಿಯಾಗಿರುತ್ತೆ. ನೋಡಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೂಪರ್. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಹಾಕಿದ್ರೆ ತುಂಬ ಡೆಕೋರೇಟಿವ್ ಆಗಿ ಕಾಣುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೂಪರಾಗಿ ರೆಡಿಯಾಗಿದೆ. ಯಾವಾಗಲೂ ಜಾಮೂನ್ನ ಪ್ರೀಮಿಕ್ಸ್ ತಂದು ಮಾಡಿರ್ತೀರಾ. ಇವತ್ತು ನಾನು ಮನೆಯಲ್ಲಿರೋ ಸಾಮಗ್ರಿನ ಬಳಸಿ ಇವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಗೆ ಬಳಸಿ ಕೂಡ ಮಾಡಿ ತೋರಿಸಿದ್ದೀನಿ. ನೀವು ಒಂದ್ಸಲ ಕೂಡ ಟ್ರೈ ಮಾಡಿದ್ರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ರಕ್ಷಾಬಂಧನಕ್ಕೆ ಮಾಡಿ ನೋಡಿ, ಈ ಸಿಹಿನ ತುಂಬ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್. ಮತ್ತೆ ತಿರ್ಗಾ ಇದನ್ನೇ ಮಾಡಿಕೊಡು ಅಂತಲೂ ಕೇಳ್ತಾರೆ. ನೋಡಿ, ಸೂಪರಾಗಿ ಬಂದಿದೆ, ಜ್ಯೂಸಿಯಾಗಿ. ವಾವ್, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಾಕನ ಹಾಕ್ಕೊಳ್ಳೋಣ ಮೇಲೆ. ನೋಡಿ, ಸೂಪರ್ ಜ್ಯೂಸಿಯಾದ ರವಾ ಜಾಮೂನ್ ಕೇಕ್ ಯಾವ ಥರ ಆಯಿತು ಅಂತ ನೋಡ್ಕೊಂಡ್ರಲ್ಲ. ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ರಕ್ಷಾಬಂಧನ ವಿಶೇಷವಾಗಿ ಈ ಸಿಹಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.